ಒಂದು ನಿರ್ದಿಷ್ಟ ಹಣವು ಸರಳ ಬಡ್ಡಿಯ ದರದಲ್ಲಿ 14 ವರ್ಷಗಳಲ್ಲಿ ತನ್ನ 3.5% ಹಾಗಾದ್ರೆ ಅದ ಸರಳ ಬಡ್ಡಿಯ ದರದಲ್ಲಿ 28 ವರ್ಷಗಳಲ್ಲಿ ಆ ಮೊತ್ತ ತನ್ನ ಎಷ್ಟರಷ್ಟಾಗತ್ತೆ ಅಂತ ಕೇಳ್ರಿ. ಇಲ್ಲಿ ನೋಡ್ರಿ, ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗತ್ತೆ, ಇಲ್ಲಿ ಪ್ರಿನ್ಸಿಪಲ್ ಒಂದಿದ್ರ ಅದ 3.5 ಪಟ್ಟು ಆಗತ್ತಂತ. ಇಲ್ಲಿ ಇಂಟ್ರೆಸ್ಟ್ ಎಷ್ಟಾಗತ್ತೆ, ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ 2.5 ಆತ. ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡ್ ಬೈ 100 ಆಗತ್ತ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂದೈತಿ ನಮಗೆ 2.5 ಐತಿ, ಪ್ರಿನ್ಸಿಪಲ್ 1 ಐತಿ, ರೇಟ್ ಟೈಮ್ ಎಷ್ಟು ಕೊಟ್ಟರೆ ಇಲ್ಲಿ ನಮ್ಗೆ 14 ವರ್ಷ ಕೊಟ್ಟರೆ ಡಿವೈಡೆಡ್ ಬೈ 100 ಆಗತಿ. ರೇಟ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ 250 ಡಿವೈಡ್ ಬೈ 14 ನಮ್ಗೆ ಏನು ಬಂತು, ರೇಟ್ ಬಂತು. ನೋಡ್ರಿ, ಇದ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಎಷ್ಟು 28 ವರ್ಷಗಳಿಗೆ ಅದು ಎಷ್ಟರಷ್ಟಾಗತ್ತೆ ಅಂತ ಕೇಳ್ಯಾರ. ಹಂಗಾರ ನಮ್ಗೆ ಏನಾಗತ್ತೆ, ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ 1 ಆಗತ್ತೆ. ಇಲ್ಲಿ ಟೈಮ್ ಎಷ್ಟು ಕೊಟ್ಟಾರ 28 ವರ್ಷ ಕೊಟ್ಟಾರ, ರೇಟ್ ಅದ ಅಂತ ಕೊಟ್ಟಾರ. ರೇಟ್ ಏನೈತಿ 250 ಡಿವೈಡ್ ಬೈ 14 ಡಿವೈಡೆಡ್ ಬೈ 100 ಆಗತ್ತೆ. 14 ಒಂದ್ಲಿ 14 ಎರಡ್ಲಿ 28 ಆಗತ್ತೆ. 0 0 5 5 ಎರಡ್ಲಿ ಇದು 2 ಕ್ಯಾನ್ಸಲ್ ಆಗತ್ತೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಅದ, ಇದು 5 ಆತ. ಇದು ಅಮೌಂಟ್ ಎಷ್ಟಾಗತ್ತೆ, ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಆಗತ್ತೆ, ಅಂದ್ರೆ 5 ಪ್ಲಸ್ 1 ಆಗತ್ತೆ, ಅಂದ್ರೆ 6 ಆತ. ನೋಡ್ರಿ, ಪ್ರಿನ್ಸಿಪಲ್ 1 ಇತ್ತು, ಅಮೌಂಟ್ 6 ಆತ. ಎಷ್ಟು ಪಟ್ಟು ಆತಿದು 6 ಪಟ್ಟು ಆಗತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೋಡ್ರಿ, 16√3 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಹೊಂದಿರುವ ಸಮಬಾಹು ತ್ರಿಕೋನದ ಬಾಹುಗಳ ಅಳತೆಯನ್ನ ಕಂಡುಹಿಡ್ರಿ ಅಂತ ಕೇಳ್ರಿ. ಇಲ್ಲಿ ನೋಡ್ರಿ, ಏರಿಯಾ ಫಾರ್ಮುಲಾ ಏನಾಗುತ್ತೆ, ಇದು ಇಕ್ವಿಲೇಟರ್ ಟ್ರಯಾಂಗಲ್ ಅದು √3/4 ಸೈಡ್ ಸ್ಕ್ವೇರ್ ಆಗತ್ತೆ. ಇಲ್ಲಿ ಏರಿಯಾ ಕೊಟ್ಟಾನ, ಏನ್ ಕೊಟ್ಟಾನ ನಮ್ಗ 16√3 ಈಸ್ ಈಕ್ವಲ್ ಟು √3 ಡಿವೈಡೆಡ್ ಬೈ 4. ಇದು ಎ ಸ್ಕ್ವೇರ್ ಅಂತ ತೊಗೊಂತೀನಿ. √3 ಕ್ಯಾನ್ಸಲ್. ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ 4 ಇಂಟು 16 ಆಗುತ್ತೆ. ಎ ಏನಾಗುತ್ತೆ, ಇದು ಸ್ಕ್ವೇರ್ ರೂಟ್ ಆಫ್ 4 ಇಂಟು 16 ಆಗುತ್ತೆ. 4 ಸ್ಕ್ವೇರ್ ರೂಟ್ 2 ಆಗುತ್ತೆ, 16 ಸ್ಕ್ವೇರ್ ರೂಟ್ 4 ಆಗುತ್ತೆ. ಅಂದ್ರೆ ಎ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 8 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವೇಳೆ 4t ಈಸ್ ಈಕ್ವಲ್ ಟು 5u ಆಗಿದ್ದರೆ ಟಿ ಪ್ಲಸ್ ಯು ಡಿವೈಡೆಡ್ ಬೈ ಟಿ ನ ಬೆಲೆ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, 4t ಈಸ್ ಈಕ್ವಲ್ ಟು 5u ಆಗೈತಿ. ಟಿ ಡಿವೈಡ್ ಬೈ ಯು ರೇಷಿಯೋ ಏನಾಗುತ್ತೆ, ಇದು 5 ಡಿವೈಡ್ ಬೈ 4 ಆಗುತ್ತೆ. ಈ ವ್ಯಾಲ್ಯೂನ ಇದ್ರಾಗ ಹಾಕೋಣ. ನೋಡ್ರಿ, ಟಿ ಪ್ಲಸ್ ಯು ಡಿವೈಡ್ ಬೈ ಟಿ ರೇಷಿಯೋ ಕೇಳ್ಯಾರ ನಮ್ಗೆ. ಟಿ ರೇಷಿಯೋ 5 ಐತಿ, ಯುದು 4 ಐತಿ, ಡಿವೈಡ್ ಬೈ 5 ಆಗುತ್ತೆ. ಅಂದ್ರೆ ಇದು ಎಷ್ಟತ್ತು 9 ಡಿವೈಡೆಡ್ ಬೈ 5 ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 22 ಪುರುಷರು ಒಂದು ಗೋಡೆಯನ್ನು 2 ದಿನಗಳಲ್ಲಿ ನಿರ್ಮಿಸಬಲ್ಲರು. ಅದೇ ಕೆಲಸವನ್ನು ಅರ್ಧ ದಿನದಲ್ಲಿ ಪೂರ್ಣಗೊಳಿಸಲು ಎಷ್ಟು ಪುರುಷರ ಅಗತ್ಯವಿದೆ ಅಂತ ಕೇಳಿರಿ. ಇಲ್ಲಿ ನೋಡ್ರಿ, ಫಾರ್ಮುಲಾ ಏನಾಗುತ್ತೆ, ಇಲ್ಲಿ ಮೆನ್ 1 ದಿವಸ 1 ಈಸ್ ಈಕ್ವಲ್ ಟು ಆಗುತ್ತೆ. ಅಂದ್ರೆ ಅದ ಕೆಲಸ ಮುಗಿಸ್ತಾರ. ಮೆನ್ 2 ಇಂಟು ದಿವಸ 2 ಫಾರ್ಮುಲಾ ಆಗುತ್ತೆ. ಇಲ್ಲಿ ಮನುಷ್ಯರು ಮೊಲ್ಲಕ್ಕೆ ಎಷ್ಟು ಅದಾರ 22 ಜನ ಅದಾರ. ಅವ್ರು ಟೈಮ್ ಎಷ್ಟು ತೊಗೊಂತಾರೆ 2 ದಿನ ತೊಗೊಂತಾರ. ಇಲ್ಲಿ ಮೆನ್ಗಳನ್ನ ಕಂಡು ಹಿಡಿಬೇಕು. ಇಲ್ಲಿ ದಿವಸ ಏನ್ ಕೊಟ್ಟಾರ ಅರ್ಧ ದಿನ ಕೊಟ್ಟಾರ, ಅಂದ್ರೆ 1 ಡಿವೈಡ್ ಬೈ 2 ಆಗುತ್ತೆ. ಅಂದ್ರೆ ಮೆನ್ ಟು ಏನಾಗುತ್ತೆ, ಇಲ್ಲಿ 22 ಇಂಟು 2 ಇಂಟು 2 ಆ ಸೈಡ್ ಹೋದ್ರೆ ಇಂಟು 2 ಆಗುತ್ತೆ. ಅಂದ್ರೆ ಮನುಷ್ಯರು ಎಷ್ಟು ಜನ ಬೇಕಿಲ್ಲಿ 88 ಜನ ಬೇಕಾಕಾರ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವನ್ನು 20% ನಷ್ಟಕ್ಕೆ ಮಾರಾಟ ಮಾಡಿದರೆ ಆ ವಸ್ತುವಿನ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ನಡುವಿನ ಅನುಪಾತ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಕಾಸ್ಟ್ ಪ್ರೈಸ್ 100 ರೂಪಾಯಿ ಇತ್ತು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 20 ರೂಪಾಯಿ, ಲಾಸಿ ಮಾರಿನ ಅಂದ್ರೆ ಎಷ್ಟಾಗತ್ತದ 80 ರೂಪಾಯಿ ಆಗುತ್ತೆ. ರೇಷಿಯೋ ಏನಾಗುತ್ತೆ, ಇದು 5:4 ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವರ್ತಕನು ತನ್ನ ವಸ್ತುವಿನ ಬೆಲೆಯನ್ನು ಕೊಂಡ ಬೆಲೆಗಿಂತ 50% ಹೆಚ್ಚಿಗೆ ನಿಗದಿಪಡಿಸ್ತಾನ ಅಂತ ಕೊಟ್ರಿ. ಇಲ್ಲಿ ಅಂದ್ರೆ ನೋಡ್ರಿ, ಕಾಸ್ಟ್ ಪ್ರೈಸ್ ಏನಿರ್ತೈತಿ ಇಲ್ಲಿ 100 ರೂಪಾಯಿ ಇತ್ತಂದ್ರ ಮಾರ್ಕ್ ಪ್ರೈಸ್ ಏನಾಗತ್ತೆ ಇಲ್ಲಿ 50 ರೂಪಾಯಿ ಜಾಸ್ತಿ ಆಗುತ್ತೆ ಕಾಸ್ಟ್ ಪ್ರೈಸ್. ಅಂದ್ರೆ ಎಷ್ಟು ಜಾಸ್ತಿ ಆಗುತ್ತೆ 150 ಆಗುತ್ತೆ. ಅವನು ಅದರ ಮೇಲೆ 20% ರಿಯಾಯಿತಿಯನ್ನು ನೀಡಿದ್ರೆ ಅವನ ಲಾಭ ಅಥವಾ ನಷ್ಟದ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಡಿಸ್ಕೌಂಟ್ ಯಾವಾಗಲೂ ಮಾರ್ಕ್ ಪ್ರೈಸ್ ಮೇಲೆ ಕೊಡ್ತಾನೆ. ಅಂದ್ರೆ ಮಾರ್ಕ್ ಪ್ರೈಸ್ ಏನೈತಿ ಇಲ್ಲಿ 150 ರೂಪಾಯಿ ಐತಿ. ಇದಕ್ಕೆ 20 ರೂಪಾಯಿ ಡಿಸ್ಕೌಂಟ್ ಕೊಟ್ಟರೆ ಎಷ್ಟಾಗತ್ತೆ, ಇಲ್ಲಿ 30 ರೂಪಾಯಿ ಟೋಟಲ್ ಡಿಸ್ಕೌಂಟ್ ಆಗುತ್ತೆ. ಹಂಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ, ಇಲ್ಲಿ 150 30 ಹೋದ್ರೆ ಸೆಲ್ಲಿಂಗ್ ಪ್ರೈಸ್ 120 ಆಗುತ್ತೆ. ಪ್ರಾಫಿಟ್ ಎಷ್ಟೈತಿ ಇವಾಗ ಇಲ್ಲಿ 20 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 20 ಡಿವೈಡ್ ಬೈ 100 ಇಂಟು 100 ಮಾಡಿದ್ರೆ ಏನಾಗುತ್ತೆ 20% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 12 ಸಂಖ್ಯೆಗಳ ಸರಾಸರಿ 60 ಆಗೈತಿ. ಮೊದಲ 5 ಸಂಖ್ಯೆಗಳಿಂದ 12 ಕಳೆದರೆ ಮತ್ತು ಮುಂದಿನ 7 ಸಂಖ್ಯೆಗಳಿಗೆ 10 ಕೂಡಿಸಿದರೆ ಹೊಸ ಸರಾಸರಿ ಎಷ್ಟಾಗುತ್ತೆ ಅಂತ ಕೇಳಿ. ನೋಡಿ, 12 ಸಂಖ್ಯೆಗಳ ಸರಾಸರಿ ಎಷ್ಟಾಗುತ್ತೆ 12 ಇಂಟು 60 ಮಾಡಿದ್ರೆ ಟೋಟಲ್ 720 ಆಗುತ್ತೆ. ಮೊದಲ 5 ಸಂಖ್ಯೆಗಳಿಗೆ ಏನ್ ಮಾಡ್ಯಾರ ಎಷ್ಟು 12ನ ಕಳೆದಾರ. ಅಂದ್ರೆ ನಾವ್ ಎಷ್ಟು ಮೈನಸ್ ಮಾಡ್ಬೇಕು 60 ಮೈನಸ್ ಮಾಡ್ಬೇಕು. ಅಂದ್ರೆ ಮುಂದಿನ 7 ಸಂಖ್ಯೆಗೆ ಏನ್ ಮಾಡ್ಯಾರ 10 ಕೂಡಿಸ್ಯಾರ. ಅಂದ್ರೆ ಎಷ್ಟಾಗತ್ತೆ ಟೋಟಲ್ 70 ಆಗುತ್ತೆ. ಅಂದ್ರೆ ಇಲ್ಲಿ ಇನ್ಕ್ರೀಸ್ ಎಷ್ಟಾಗುತ್ತೆ ಪ್ಲಸ್ 10 ಇನ್ಕ್ರೀಸ್ ಆಗುತ್ತೆ. ಸರಾಸರಿ ಏನಾಗುತ್ತೆ 720 ಪ್ಲಸ್ 10 ಡಿವೈಡೆಡ್ ಬೈ 12 ಆಗುತ್ತೆ. 730 ಡಿವೈಡ್ ಬೈ 12 ಮಾಡಿದ್ರೆ ಎಷ್ಟಾಗುತ್ತೆ ಇದು 60.83 ಸರಾಸರಿ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 110 ಲೀಟರ್ ಮಿಶ್ರಣದಲ್ಲಿ ನೀರು ಮತ್ತು ಹಾಲಿನ ಅನುಪಾತ ಕ್ರಮವಾಗಿ 4:7 ಆಗೈತಿ. ನೀರು ಮತ್ತು ಹಾಲಿನ ಅನುಪಾತ 8:7 ಬದಲಾಯಿಸಲು
ಆ ಮಿಶ್ರಣಕ್ಕೆ ಎಷ್ಟು ಲೀಟರ್ ನೀರನ್ನು ಸೇರಿಸ್ಬೇಕಂತ ಕೇಳಿರಲಿ. ನೋಡ್ರಿ ವಾಟರ್ ರೇಷಿಯೋ ಮಿಲ್ಕ್ ಏನೈತಿ ಮೊದಲಕ್ಕೆ ಇಲ್ಲಿ 4:7 ಐತಿ. ಆಮೇಲೆ ಏನಾಗೈತಿ ಇದ್ರ ನಂತರ 8:7 ಆಗೈತಿ. ಇಲ್ಲಿ ನೋಡ್ರಿ ಇವು ಮೊದಲಕ್ಕೆ 4 + 7 ಏನೈತಿ 11 ಆಗತ್ತೆ. ಈ 11 ವ್ಯಾಲ್ಯೂ ಎಷ್ಟು ಕೊಟ್ರ 110 ಲೀಟರ್ ಕೊಟ್ರ. ಒಂದರ ವ್ಯಾಲ್ಯೂ ಎಷ್ಟು ಆಗತ್ತೆ ಇಲ್ಲಿ 10 ಲೀಟರ್ ಕೊಟ್ರ. ಇಲ್ಲಿ ನೋಡ್ರಿ ಮಿಲ್ಕ್ ರೇಷಿಯೋ ಏನೈತಿ ಸೇಮ್ ಐತಿ ಅಂದ್ರೆ 7:7. ವಾಟರ್ ರೇಷಿಯೋ ಎಷ್ಟು ಜಾಸ್ತಿ ಆಗೈತಿ 4 ಜಾಸ್ತಿ ಆಗೈತಿ. ಅಂದ್ರೆ ಈ 4 ಜಾಸ್ತಿ ಆಗಿದ್ರ ವ್ಯಾಲ್ಯೂ ಏನಂತ ಕೇಳ್ಯಾರ. ಅಂದ್ರೆ 4 × 10 ಮಾಡಿದ್ವಿ ಎಷ್ಟಾಗತ್ತೆ 40 ಲೀಟರ್ ನೀರನ್ನ ಸೇರಿಸಿರ್ಬೇಕಾಗತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತೆ. ಇನ್ನೊಂದು ಮೆಥಡ್ ನೋಡ್ರಿ ವಾಟರ್ ರೇಷಿಯೋ ಮಿಲ್ಕ್ ಏನಾಗತ್ತದ ಇದು 40 ಆದ್ರೆ ಇದು 70 ಆಗತ್ತೆ. ಇದನ್ನ ಏನ್ ಮಾಡಬೇಕು +x ಲೀಟರ್ ಕೂಡಿಸಿದ್ರೆ ರೇಷಿಯೋ ಎಷ್ಟಾಗುತ್ತೆ 8:7 ಆಗುತ್ತೆ. ಅಂದ್ರೆ 40 + x / 70 = ಏನಾಗುತ್ತೆ 8/7 ಆಗುತ್ತೆ. 280 + 7x ಎಷ್ಟಾಗುತ್ತೆ 560 ಆಗುತ್ತೆ. 7x 280 x ಎಷ್ಟಾಗುತ್ತೆ 40 ಲೀಟರ್ ನೀರನ್ನ ಸೇರಿಸಿರ್ತಾರ. ಒಂದು ಕಾರು ನಿಗದಿತ ಸಮಯಕ್ಕಿಂತ 42 ನಿಮಿಷ ಮುಂಚಿತವಾಗಿ ಹೊರಟಿತು. ಆದರೆ 210 ಕಿಲೋಮೀಟರ್ ದೂರದಲ್ಲಿರುವ ತನ್ನ ಗುರಿಯನ್ನು ನಿಗದಿತ ಸಮಯಕ್ಕೆ ತಲುಪಲು ತನ್ನ ಸಾಮಾನ್ಯ ವೇಗವನ್ನು 10 ಕಿಲೋಮೀಟರ್ನಷ್ಟು ಕಡಿಮೆ ಮಾಡಬೇಕಾಯಿತು. ಹಾಗಾದ್ರೆ ಆ ಕಾರಿನ ಸಾಮಾನ್ಯ ವೇಗ ಎಷ್ಟು ಅಂತ ಕೇಳಿರಲಿ. ನೋಡ್ರಿ ನಾನು ಏನ್ ಮಾಡ್ತೀನಿ ಇಲ್ಲಿ ಸಾಮಾನ್ಯ ವೇಗನ ಏನ್ ಮಾಡ್ತೀನಿ ಇಲ್ಲಿ ಎಕ್ಸ್ ಅಂತ ತಗೊಂತೀನಿ. ಅದರ ಸ್ಪೀಡ್ ಏನ್ ಮಾಡ್ತಾರೆ ಬದಲಾವಣೆ ಮಾಡ್ತೈತಿ. ಅದನ್ನ ಏನ್ ತಗೊಂತೀನಿ ಇಲ್ಲಿ 10 ಕಿಲೋಮೀಟರ್ ಕಡಿಮೆ ಮಾಡಿತಿ ಅಂದ್ರೆ x - 10 ಆಗುತ್ತೆ. ನೋಡ್ರಿ ಇಲ್ಲಿ ಟೈಮ್ ಏನಾಗುತ್ತೆ ಇಲ್ಲಿ ಡಿಸ್ಟೆನ್ಸ್ / ಸ್ಪೀಡ್ ಆಗುತ್ತೆ. ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಕೊಟ್ರೆ 210 ಕಿಲೋಮೀಟರ್ ಕೊಟ್ರೆ ಆಮೇಲೆ ಏನಾಗೈತೆ x - 10 ಕಿಲೋಮೀಟರ್ ಕಮ್ಮಿ ಮಾಡ್ಯಾರ / x - 10 ಮೊದಲಕ್ಕೆ ಎಷ್ಟೈತಿ 210 / x km/h. ಹಿಂಗ್ ಮಾಡೋದ್ರಿಂದ ಅದು ಏನ್ ಆಗುತ್ತೆ 42 ನಿಮಿಷಕ್ಕೆ ಈಕ್ವಲ್ ಆಗುತ್ತೆ. 42 ನಿಮಿಷ ಇದು ಅವರ್ ಕನ್ವರ್ಟ್ ಮಾಡಕ / 60 ಆಗುತ್ತೆ. x × x - 10 ಏನಾಗುತ್ತೆ ಇಲ್ಲಿ LCM ಆಗುತ್ತೆ. ಇದು 210x - 210 × x - 10 / x × x - ಇಲ್ಲಿ ಏನಾಗುತ್ತೆ 10 ಆಗುತ್ತೆ. ಇದೇನಾಗುತ್ತೆ 6 ವೇಳೆ 6 10 ಆಗುತ್ತೆ. ಅಂದ್ರೆ 7 / 10 ಆಗಿರ್ತೈತಿ. ಇದು ಎಷ್ಟಾಗತ್ತೆ ಇದು 210x - 210x + 2100 ಇದೇನಾಗುತ್ತೆ x × x - 10 7/10 ಆಗುತ್ತೆ. 210 210 ಕ್ಯಾನ್ಸಲ್ ಆಗುತ್ತೆ. 21,000 7x² - 70x ಆಗುತ್ತೆ. ಇದು ಆ ಸೈಡ್ ಹೋದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ. 7x² - 70x - 21,000 ಏನಾಗುತ್ತೆ ಇದು 0 ಆಗುತ್ತೆ. ಇಲ್ಲಿ 7 ಕಾಮನ್ ತೆಗೆದ್ವಿ ಅಂದ್ರೆ ಏನು ಉಳಿತೈತಿ x² - 10x - 3,000 0 ಆಗುತ್ತೆ. ಅಂದ್ರೆ x² - 10x - 3,000 ಏನಾಯ್ತು 0 ಆಯ್ತು. ನೋಡ್ರಿ 3,000 ವ್ಯಾಲ್ಯೂ ಬರ್ಬೇಕಂದ್ರೆ ನಾವೇನ್ ಮಾಡ್ತೀನಿ ಇಲ್ಲಿ 60 × 50 ಮಾಡ್ತೀನಿ. ಇದು ಮೈನಸ್ ಆಗುತ್ತೆ ಇದು ಪ್ಲಸ್ ಆಗುತ್ತೆ. ಅಂದ್ರೆ -10x ಬರ್ಬೇಕು ನಮ್ಗೆ. x² - 60x + 50x - 3,000 0 ಆಗುತ್ತೆ. x ಕಾಮನ್ ತಂದ್ರೆ x - 60 + 50 ಕಾಮನ್ ತಂದ್ರೆ x - 60 ಆಗುತ್ತೆ. ನಮಗೆ ಇಕ್ವೇಶನ್ ಏನು ಬಂದು x - 60 × x + 50 0 ಆಗುತ್ತೆ. ಇದು 50 ಇದು ಮೈನಸ್ನೇ ಬರ್ತೈತಿ ನಮ್ಗೆ. ಅಂದ್ರೆ x ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ 60 ಪಾಸಿಟಿವ್ನೇ ಬರ್ತೈತಿ. ಹಂಗಾಗಿ ಆನ್ಸರ್ ಏನಾಗುತ್ತೆ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವನ್ನು 28% ರಿಯಾಯಿತಿ ನಂತರ 1,008 ರೂಪಾಯಿಗಳ ಮಾರಾಟ ಮಾಡಲಾಯಿತು. ಹಾಗಾದ್ರೆ ಆ ವಸ್ತುವಿನ ನಿಗದಿಪಡಿಸಿದ ಬೆಲೆ ಎಷ್ಟು ಅಂತ ಕೇಳಿರಲಿ. ನೋಡ್ರಿ ಮೊದಲಕ್ಕೆ ನಾನು ಇಲ್ಲಿ ಫಾರ್ಮುಲಾ ಮೆಥಡ್ ಮಾಡ್ತೀನಿ. ಸೆಲ್ಲಿಂಗ್ ಪ್ರೈಸ್ ಮಾರ್ಕ್ ಪ್ರೈಸ್ % ಆಫ್ ಡಿಸ್ಕೌಂಟ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟರೆ 1,008. ಮಾರ್ಕ್ ಪ್ರೈಸ್ ಕಂಡು ಹಿಡಿಬೇಕು. ಡಿಸ್ಕೌಂಟ್ ಪರ್ಸೆಂಟೇಜ್ ಎಷ್ಟು ಕೊಟ್ಟರೆ 28 ಅಂದ್ರೆ 100 - 28 / 100 ಆಗುತ್ತೆ. ಮಾರ್ಕ್ ಪ್ರೈಸ್ ಇಂಟು ಇದು ಎಷ್ಟಾಗುತ್ತೆ 72 / 100 ಆಗುತ್ತೆ. ಇಲ್ಲಿ 1,008 ಐತಿ 72 ಅಲ್ಲಿ 72 14 ಆಗುತ್ತೆ. ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 1,400 ರೂಪಾಯಿ ಆಗುತ್ತೆ. ಇನ್ನೊಂದು ರೇಷಿಯೋ ಮೆಥಡ್ ನೋಡ್ರಿ. ಇಲ್ಲಿ ಮಾರ್ಕ್ ಪ್ರೈಸ್ 100 ಇತ್ತು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 28 ರೂಪಾಯಿ ಡಿಸ್ಕೌಂಟ್ ಕೊಟ್ಟರೆ ಎಷ್ಟಾಗುತ್ತೆ ಇದು 72 ಆಗುತ್ತೆ. ಈ 72 ವ್ಯಾಲ್ಯೂ 1,008 ಐತಿ ಇಂಟು 14 ಆಗೈತಿ. ಮಾರ್ಕ್ ಪ್ರೈಸ್ ಇಂಟು 14 ಮಾಡಿದ್ರೆ ಎಷ್ಟಾಗುತ್ತೆ 1,400 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಬ್ಯಾಗ್ ಅನ್ನು 5,688 ರೂಪಾಯಿಗಳಿಗೆ ಮಾರಾಟ ಮಾಡುವಾಗ ಒಬ್ಬ ವ್ಯಕ್ತಿಯು 10% ನಷ್ಟವನ್ನು ಅನುಭವಿಸಿದನು. 20% ಲಾಭವನ್ನು ಗಳಿಸಲವನು ಆ ಬ್ಯಾಗನ್ನು ಯಾವ ಬೆಲೆಗೆ ಮಾರಾಟ ಮಾಡಬೇಕಿತ್ತು ಅಂತ ಕೇಳಿರಲಿ. ನೋಡ್ರಿ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನ್ ಬರ್ತೈತಿ ಇಲ್ಲಿ 10% ನಷ್ಟಕ್ಕೆ ಮಾರಿನ ಅಂದ್ರೆ ಇದು ಕಾಸ್ಟ್ ಪ್ರೈಸ್ 100 ಇತ್ತು ಅಂದ್ರೆ 10% ಲಾಸ್ ಅಂದ್ರೆ 90 ರೂಪಾಯಿ ಆಗುತ್ತೆ. 0 ಕ್ಯಾನ್ಸಲ್. ಈ 9 ವ್ಯಾಲ್ಯೂ ಎಷ್ಟು ಕೊಟ್ಟನು 5,688 ಕೊಟ್ಟನು. ಅಂದ್ರೆ ಇಂಟು ಎಷ್ಟಾಗೈತಿ ಇಲ್ಲಿ 632 ಆಗೈತಿ. 10 × 632 ಮಾಡಿದ್ವಿ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 6,320 ರೂಪಾಯಿ ಏನಾಗುತ್ತೆ ಇದು ಕಾಸ್ಟ್ ಪ್ರೈಸ್ ಆಗುತ್ತೆ. ಇದನ್ನ ಒಳ್ಳೆ 20% ಪ್ರಾಫಿಟ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ಸೆಲ್ಲಿಂಗ್ ಪ್ರೈಸ್ 6,320 ಇಂಟು 20% ಪ್ರಾಫಿಟ್ 120 / 100 ಆಗುತ್ತೆ. 2 0 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇದು 7,584 ರೂಪಾಯಿ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ನ ಶೇಕಡ ಪಿ ಭಾಗವು 225 ಆಗಿದ್ರೆ P
ಪಿ ಸ್ಕ್ವೇರ್ ನ ಬೆಲೆ ಏನಂತ ಕೇಳಿದ್ರಿ ಇಲ್ಲಿ ನೋಡ್ರಿ ಪಿ ಪರ್ಸೆಂಟ್ ಆಫ್ ಪಿ ಇಜ್ ಕೋಟಿ ಏನಾಗೈತಿ ಇದು 225 ಆಗೈತಿ. ಅಂದ್ರ ಪಿ ಡಿವೈಡ್ ಬೈ 100 ಇಂಟು ಪಿ ಇಜ್ ಕೋಟಿ ಎಷ್ಟತ್ತು 225 ಆಯ್ತು. ಪಿ ಸ್ಕ್ವೇರ್ ಇಜ್ ಕೋಟಿ ಏನಾಗುತ್ತೆ 22,500 ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ದಿನೇಶ್ ಒಬ್ಬನೇ ಒಂದು ಕೆಲಸವನ್ನು 96 ಗಂಟೆಗಳಲ್ಲಿ ಮಾಡಬಲ್ಲನು. ಅಂದ್ರೆ ದಿನೇಶ್ ಎಷ್ಟು ಅಂತ ಟೈಮ್ 96. ದಿನೇಶ್ ಮತ್ತು ರಾಹುಲ್ ಸೇರಿ ಅದೇ ಕೆಲಸವನ್ನು 48 ಗಂಟೆಗಳಲ್ಲಿ ಮಾಡಬಲ್ಲರು. ಅಂದ್ರೆ ದಿನೇಶ್ ಪ್ಲಸ್ ರಾಹುಲ್ ಸೇರಿ ಎಷ್ಟು ಗಂಟೆ ಅಂತಾರೆ 48 ಗಂಟೆಗಳೇ. ರಾಹುಲ್ ಮತ್ತು ತರುಣ್ ಸೇರಿ ಅದೇ ಕೆಲಸನ 16 ಗಂಟೆಗಳಲ್ಲಿ. ಅಂದ್ರೆ ರಾಹುಲ್ ಮತ್ತು ತರುಣ್ ಸೇರಿ ಎಷ್ಟು 16 ಗಂಟೆಗಳಲ್ಲಿ. ಹಾಗಾದ್ರೆ ತರುಣ್ ಒಬ್ಬನ ಆ ಕೆಲಸ ಮುಗಿಸಕ ಎಷ್ಟು ಟೈಮ್ ಬೇಕಂತ ಕೇಳಿರ್ಲಿ. ಎಲ್ ಸಿ ಎಂ ಏನಾಗುತ್ತೆ 96 ಆಗುತ್ತೆ. 96 ಒಂದ್ಲಿ 48 ಅಲ್ಲಿ 16 6 ಆಯ್ತು. ನೋಡಿ ಇಲ್ಲಿ ದಿನೇಶ್ ಇಂದ ಎಫಿಷಿಯನ್ಸಿ ಎಷ್ಟು ಬಂತು 1 ಬಂತು. ಇಲ್ಲಿ ದಿನೇಶ್ ಮತ್ತ ರಾಹುಲ್ ಸೇರಿ ಎಷ್ಟೈತಿ 2 ಐತಿ. ಅಂದ್ರೆ ರಾಹುಲ್ ಒಂದ್ ಎಷ್ಟು ಆಯ್ತು ಇದ್ರಾಗ 1 ಆಯ್ತು. ಇಲ್ಲಿ ರಾಹುಲ್ ಮತ್ತು ತರುಣ್ ಸೇರಿ ಎಷ್ಟೈತಿ 6 ಐತಿ. ಅಂದ್ರೆ ತರುಣ್ ಒಂದ್ ಎಷ್ಟಾಗತ್ತೆ ಇದ್ರಾಗ 5 ಆಯ್ತು. ನೋಡ್ರಿ ತರುಣ್ ತೆಗೆದುಕೊಳ್ಳೋ ಟೈಮ್ ಏನಾಗತ್ತೆ ಇಲ್ಲಿ ಟೋಟಲ್ ವರ್ಕ್ 96 ಅವನ ಎಫಿಷಿಯನ್ಸಿ 5 ಆಗೈತಿ. ಅಂದ್ರೆ ಎಷ್ಟು ಟೈಮ್ ತಗೊಂತ ನೀವು 19.2 ಗಂಟೆ ತಗೊಂತಾನ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ತರಗತಿ 19 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 22 ವರ್ಷಗಳು. 42 ವರ್ಷದ ವಯಸ್ಸಿನ ಒಬ್ಬ ಹೊಸ ವಿದ್ಯಾರ್ಥಿಯು ಆ ತರಗತಿ ಸೇರಿದರೆ ಈ 20 ವಿದ್ಯಾರ್ಥಿ ಸರಾಸರಿ ವಯಸ್ಸು ಎಷ್ಟು ಅಂತ ಕೇಳಿಲಿ. 19 × 22 ಮಾಡಿದ್ರೆ ಎಷ್ಟಾಗುತ್ತೆ ಇದು 418 ಆಗುತ್ತೆ. 42 ವಯಸ್ಸಿನ ಒಬ್ಬ ಸೇರಿನ ಟೋಟಲ್ ವಯಸ್ಸು ಎಷ್ಟಾಗುತ್ತೆ ಪ್ಲಸ್ 42 ಮಾಡಿದ್ರೆ 460 ಆಗುತ್ತೆ. ಸರಾಸರಿ ಏನಾಗುತ್ತೆ ಇದು 460 ಟೋಟಲ್ ಎಷ್ಟು ಜನ 20 ಜನ ಅಂದ್ರೆ 23 ಸರಾಸರಿ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 15,000 ರೂಪಾಯಿಗಳ ಅಸಲನ್ನು ವಾರ್ಷಿಕ ಶೇಕಡ 12 ಚಕ್ರ ಬಡ್ಡಿ ದರದಲ್ಲಿ 2 ವರ್ಷಗಳ ಅವಧಿ ಹೂಡಿಕೆ ಮಾಡಲಾಗೈತಿ. ಹಾಗಾದ್ರೆ ಆ ಅಸಲಿಗೆ ಸಿಗುವ ಚಕ್ರ ಬಡ್ಡಿ ಎಷ್ಟು ಅಂತ ಕೇಳಿರಿ. ನೋಡ್ರಿ ರೇಟ್ ಏನ್ ಕೊಟ್ಟ ನೀವು 12% ಕೊಟ್ಟ. ನಮ್ಗೆ 2 ವರ್ಷಕ್ಕೆ ಕೇಳೋಣ. ಅಂದ್ರೆ ಇದನ್ನ ಎಫೆಕ್ಟಿವ್ ರೇಟ್ ತಗೋಬೇಕು. 12 + 12 ಪ್ಲಸ್ 12 × 12 ಡಿವೈಡ್ ಬೈ 100 ಮಾಡಿದ್ರೆ ಎಷ್ಟಾಗುತ್ತೆ ಇದು 24 + 1.44 ಆಗುತ್ತೆ. ಇದು ಅಂದ್ರೆ 25.44 ಏನಾಗುತ್ತೆ ಇದು ಕಾಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ನೋಡ್ರಿ ಇಲ್ಲಿ ಪ್ರಿನ್ಸಿಪಲ್ ಯಾವಾಗ ಏನಿರ್ತೈತಿ 100% ಇರ್ತೈತಿ. ಈ 100% ವ್ಯಾಲ್ಯೂ ಏನ್ ಕೊಟ್ರ 15,000 ಕೊಟ್ರ. ಅಂದ್ರೆ ಇಂಟು ಎಷ್ಟಾಗೈತಿ ಇಲ್ಲಿ 150 ಆಗೈತಿ. ಕಂಪೌಂಡ್ ಇಂಟ್ರೆಸ್ಟ್ ಇದ್ರೆ ಪರ್ಸೆಂಟೇಜ್ ಎಷ್ಟು ಬಂದೈತಿ 25.44 ಬಂದೈತಿ. ಇದಕ್ಕ ಇಂಟು 150 ಮಾಡಿದ್ರೆ ಎಷ್ಟಾಗೈತಿ ಇದು ಕಂಪೌಂಡ್ ಇಂಟ್ರೆಸ್ಟ್ 3,816 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲ ನೀವು ಫಾರ್ಮುಲಾ ಮೆಥಡ್ ಯೂಸ್ ಮಾಡ್ತೀವಿ ಅಂದ್ರೆ ಫಾರ್ಮುಲಾ ಏನಾಗುತ್ತೆ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 + r/100 ಟಿ ಆಗುತ್ತೆ. ಈ ಅಮೌಂಟ್ ನ ಪ್ರಿನ್ಸಿಪಲ್ ಕಳೆದ್ರಿ ಅಂದ್ರೆ ಏನ್ ಬರ್ತೈತಿ ಕಾಂಪೌಂಡ್ ಇಂಟ್ರೆಸ್ಟ್ ಬರ್ತೈತಿ. ಪಿ ನ ಶೇಕಡ 35 ಈಸ್ ಈಕ್ವಲ್ ಟು ಕ್ಯೂ ನ ಶೇಕಡ 60 ಮತ್ತು ಕ್ಯೂ ಎಂಬುದು ಪಿ ನ ಶೇಕಡ Z/3 ರಷ್ಟಿದ್ದರೆ Z ನ ಬೆಲೆ ಎಷ್ಟು ಅಂತ ಕೇಳಿರ್ಲಿ. ನೋಡ್ರಿ 35% ಆಫ್ ಪಿ ಈಸ್ ಈಕ್ವಲ್ ಟು ಏನೈತಿ 60% ಆಫ್ ಕ್ಯೂ ಐತಿ. ಪರ್ಸೆಂಟೇಜ್ ಕ್ಯಾನ್ಸಲ್. P/Q ರೇಷಿಯೋ ಏನಾಗುತ್ತೆ ಇಲ್ಲಿ 60/35 ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ 5 12 5 7 ಆಗುತ್ತೆ. ಅಂದ್ರೆ P/Q ರೇಷಿಯೋ ಏನ್ ಬಂತು 12/7. ಕ್ಯೂ ಏನ್ ವ್ಯಾಲ್ಯೂ ಕೊಟ್ಟಾರ ಇಲ್ಲಿ Z/3% ಆಫ್ ಪಿ ಕೊಟ್ಟಾರ. ಇಲ್ಲಿ ಕ್ಯೂ ವ್ಯಾಲ್ಯೂ ಏನ್ ಬಂದೈತಿ 7 ಬಂದೈತಿ. Z/3% ತೆಗಕ್ಕೆ ಇಂಟು 100. ಪಿ ವ್ಯಾಲ್ಯೂ ಎಷ್ಟೈತಿ ನಮಗೆ ಇಲ್ಲಿ 12 ಐತಿ ಇಂಟು 12 ಆಗುತ್ತೆ. ಇದು 3 1 3 4 12 4 1 4 25 ಆಗುತ್ತೆ. Z ಈಸ್ ಈಕ್ವಲ್ ಟು ಏನಂತ 25 ಇಂಟು 7 ಆಗುತ್ತೆ. ಅಂದ್ರೆ Z ವ್ಯಾಲ್ಯೂ 175 ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.